ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದಲಿತ ಮನೆಯಲ್ಲಿ ಊಟ ಮಾಡೋದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಹಿಂದೇಟಾಗ್ತಿದ್ದಾರೆ. ಇನ್ನೊಂದು ಕಡೆ ಹುತಾತ್ಮ ಯೋಧನ ಮನೆಗೆ ಹೋಗಬೇಕಾದ್ರೆ ಉತ್ತರ ಪ್ರದೇಶ ಸಿಎಂಗೆ ಎಸಿ ಬೇಕು. ಆದ್ರೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಿಂದಲೂ ಕೂಡ ಎಸಿ ಗಿರಿ ನಡೀತಾ ಇದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ರಾಜ್ಯದಲ್ಲಿ ಈ ವರ್ಷ ಕೂಡ ವಿಧಾನಸಭಾ ಚುನಾವಣೆಗೆ ನಡೀತಾ ಇದೆ. ಈ ಎಲ್ಲ ಕಸರತ್ತುಗಳು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ದಲಿತರ ಮನೆಯಲ್ಲಿ ಊಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಬರಪೀಡಿತರ ಈ ಅಧ್ಯಯನವನ್ನು ಕೈಗೊಂಡಿದ್ದೀವಿ ಅನ್ನೋ ಹೆಸರಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಊಟ ಮಾಡುತ್ತಿದ್ದ ಪರಿಯನ್ನ ನೀವು ನೋಡಿದ್ದೀರಿ. ಯಾವುದೋ ಹೋಟ್ಲಿಂದ ತರಿಸಿನೋ ಮತ್ತೊಂದು ಕಡೆ ಪ್ರಿಪೇರ್ ಮಾಡಿಯೋ ತಂದು ದಲಿತರ ಮನೆಯಲ್ಲಿ ತಿನ್ನುತ್ತಿದ್ದೇವೆ ನಾವು ಅನ್ನುವ ಮೇಲ್ನೋಟದ ವರಸೆಯನ್ನು ತೋರಿಸ್ತಿದ್ದಾರೆ. ಇನ್ನೊಂದು ಕಡೆ ಕೆಲವು ತಿಂಗಳುಗಳ ಹಿಂದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಯೋಧರ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಮನೆಯನ್ನ ಯಾವ ಮಟ್ಟದಲ್ಲಿ ಅರೇಂಜ್ ಮಾಡಲಾಗಿತ್ತು, ಅವರು ಹೋದ್ಮೇಲೆ ಹೇಗೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋದ್ರು, ಆ ನ್ಯೂಸ್ ಕೂಡ ನೀವು ನೋಡಿದ್ರಿ. ಈಗ ಬರ್ತಿರೋ ಸುದ್ದಿ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕೂಡ ಅದನ್ನ ಫಾಲೋ ಮಾಡ್ತಿದ್ದಾರೆ. ಅಮಿತ್ ಶಾ ಭೇಟಿಗೂ ಮುಂಚೆ ಸರ್ವ ಸೌಕನ್ಯ ಸಂಪನ್ನವಾಯಿತು ಆ ಬುಡಕಟ್ಟು ಕುಟುಂಬ. ಅಂದ್ರೆ ಅಲ್ಲಿ ಎಸಿ, ಗ್ಯಾಸ್ ಸ್ಟವ್, ಶೌಚಾಲಯ ಎಲ್ಲವೂ ಕೂಡ ಆಗೋಯ್ತು. ಒಂದ್ ರೀತಿ ಅಮಿತ್ ಶಾ ಅವರಲ್ಲಿ ಹೋದ್ಮೇಲೆ, ನಾಯಕರು ಹೋದ್ಮೇಲೆ, ಓ ಈ ಎಲ್ಲವೂ ಕೂಡ ಸೌಕರ್ಯ ಹೀಗೆ ಇದೆಯೇನೋ ಅಂತ ಅವ್ರು ಅನ್ಕೋಬೇಕು. ಅವರನ್ನ ಓಲೈಸುವುದಕ್ಕೆ ಇವ್ರಿಗೆ ಮಾಡಬೇಕು, ಇಲ್ಲ ಅವರ ಅಣತಿಯಲ್ಲೋ ಈ ತರ ನಡೀತಾ ಇದೆಯೋ ಯಾವುದು ಕೂಡ ಗೊತ್ತಿಲ್ಲ. ನೆನ್ನೆ ಅಷ್ಟೇ ಗುಜರಾತ್ನ ಛೋಟಾ ಉದೇಪುರ್ ಜಿಲ್ಲೆಯಲ್ಲಿ ಬುಡಕಟ್ಟು ಜನಾಂಗದ ಮನೆಯಲ್ಲಿ ಅಮಿತ್ ಶಾ ಅವರು ಊಟ ಮಾಡ್ತಾರೆ. ಎಡಭಾಗದಲ್ಲಿ ನೋಡ್ತಿದ್ದೀರಿ. ಆದರೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಅವರು ಹೋಗಿ ಅಲ್ಲಿ ಊಟ ಮಾಡಿ ಬಂದಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಅಂದರೆ ಇವರು ಹೇಳುತ್ತಿರುವುದು ಒಂದು, ಆದರೆ ನಡೆದುಕೊಳ್ಳುತ್ತಿರುವ ರೀತಿ ಮತ್ತೊಂದು. ಜನ ಪೆದ್ರಲ್ಲ, ಅವರು ಕೂಡ ಇದನ್ನು ನೋಡುತ್ತಿರುತ್ತಾರೆ. ಆದರೆ ಗೊತ್ತಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದು ಮತ್ತೆ ಮತ್ತೆ ಭಾರತೀಯ ಜನತಾ ಪಕ್ಷದವರು, ಅಂದರೆ ಪ್ರತಿಪಕ್ಷಗಳ ವಿರುದ್ಧ ರಾಜ್ಯದಲ್ಲಿ ಟೀಕಾಪ್ರಹಾರ ಮಾಡುವಂಥ ಯಡಿಯೂರಪ್ಪನವರು ಮತ್ತು ಬಿಜೆಪಿ ನಾಯಕರು ಹೀಗೆ ನಡೆದುಕೊಂಡರೆ ಹಾಗಾದ್ರೆ ಮೆಸೇಜ್ ಏನ್ ಪಾಸ್ ಆಗುತ್ತೆ? ಇನ್ನು ನಾಯಕರೇ ಹಾಗಿದ್ದ ಮೇಲೆ ಇವರು ಹಂಗೆ ಬಿಡಪ್ಪ ಅಂತ ಕೂಡ ನೋಡಿಗರಿಗೆ ಸಾಮಾನ್ಯವಾಗಿದ್ದು ಅರ್ಥ ಆಗೋಗುತ್ತೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ರಾಜ್ಯ ನಾಯಕರು ಮತ್ತು ರಾಷ್ಟ್ರ ನಾಯಕರು ಮಾಡುತ್ತಿರುವ ಮತ್ತು ನಡೆದುಕೊಳ್ಳುತ್ತಿರುವ ರೀತಿ. ಈಗ ನೋಡ್ತಿರುವಂತಹ ಸಂದರ್ಭ, ಯೋಗಿ ಆದಿತ್ಯನಾಥ್ ಅವರು ಇತ್ತೀಚೆಗಷ್ಟೇ ಸುಮಾರು ಒಂದೂವರೆ ತಿಂಗಳ ಹಿಂದೆ ವೀರ ಯೋಧ ಮೃತಪಡ್ತಾನೆ, ಸಾಂತ್ವನ ಹೇಳುವ ನಿಟ್ಟಿನಲ್ಲಿ ಅವರ ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೋಗೋಕ್ ಮುಂಚೆ ಸೋಫಾ ಏನು, ರೋಡ್ ಏನು, ಎಸಿ ಏನು ಎಲ್ಲವೂ ಕೂಡ ಅರೇಂಜ್ ಆಗೋಗುತ್ತೆ. ದುರಂತ ಏನಪ್ಪಾ ಅಂದ್ರೆ ಅವ್ರು ಈ ಕಡೆ ಬರ್ತಿದ್ದಾಗೇನೆ ಏನೇನು ಸವಲತ್ತುಗಳು ಕೊಟ್ಟಿದ್ರು ಎಲ್ಲವನ್ನೂ ವಿಡ್ರಾ ಮಾಡ್ಕೋತಾರೆ. ಎಸಿ ಹಾಕಿದ್ದನ್ನು ತೆಗಿತಾರೆ, ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಸಕಲ ಸವಲತ್ತುಗಳ ಪೀಠೋಪಕರಣಗಳನ್ನು ತೆಗಿತಾರೆ, ಎಲ್ಲವನ್ನು ತಗೊಂಡು ಹೋಗ್ತಾರೆ. ಅಂದರೆ ಅದೊಂದು ಬೂಟಾಟಿಕೆ ರೀತಿಯಲ್ಲಿ ಅವ್ರು ಬರಬೇಕು ಅಂದಾಗ ಹಿಂಗೆ, ವಾಪಸ್ಸು ಆದ್ಮೇಲೆ ಮಾಮೂಲಿ ಯಥಾ ಪ್ರಕಾರ ಹಂಗೆ.